ಈಗ ಅಧಿಪತ್ರ ಟ್ರೇಲರ್ ಅಥವಾ ಟೀಸರ್ ಅಥವಾ ಪೋಸ್ಟರ್ ನೋಡಿದ ತಕ್ಷಣ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಲ್ಪನೆಗಳು ಬರ್ತಾ ಇದೆ. ಕೆಲವರು ಹೇಳ್ತಿದೆ ಅಂದರೆ ಕರಾವಳಿ ಭಾಗದ ಸಾಂಸ್ಕೃತಿಕ ಕಲೆಗಳನ್ನು ಬಿಂಬಿಸ್ತಾ ಇದೆ ಮೂವಿ ಅಂತ ಹೇಳ್ತಾರೆ. ಈಗ ಹುಲಿ ಕುಣಿತಗಳಾಗಿರಬಹುದು, ಡಿಫ್ರೆಂಟ್ ಝೋನಸ್ ನಾವು ನೋಡ್ತಾ ಇದ್ವಿ. ಅಂದರೆ ಯಾವ ರೀತಿ ಇದು ಅಂತ? ಈಗ ಕಥೆ ಇರೋವಂಥದ್ದು ನಮ್ಮ ತುಳುನಾಡಿನ ಒಂದು ಕಥೆ ಇದು. ಸೊ ಹಂಗೆ ನಮ್ಮ ಕರಾವಳಿಯ ಒಂದು ಕಥೆ ಅಂತ ಬಂದಾಗ ಅಲ್ಲಿ ಟ್ರಾವೆಲ್ ಆಗುವಂಥ ವಿಚಾರಗಳು ಅಂತ ಬಂದಾಗ ಅಲ್ಲಿ ಹುಲಿ ವೇಷ ಇಲ್ಲದೆ ಅಥವಾ ಆಚಾರ ವಿಚಾರಗಳಿಲ್ಲದೆ ಸಂಸ್ಕೃತಿ ಇಲ್ಲದೆ ನಮ್ಮ ಊರಿನ ಕಥೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಅದು ಆಳವಾಗಿ ನಮ್ಮ ಜೀವನ ಶೈಲಿಯಲ್ಲಿರುವಂಥದ್ದು ಆ ಆಚಾರ ವಿಚಾರ ಆಚರಣೆಗಳೆಲ್ಲ. ಸೊ ಹಾಗಾಗಿ ಹುಲಿ ಕುಣಿತ ಅನ್ನುವಂಥದ್ದು ಅದ್ರ ಬಗ್ಗೆನೇ ಕಥೆ ಅಲ್ಲ, ನಮ್ಮ ಕಥೆಯಲ್ಲಿ ಅದೊಂದು ಅಂಶ ಆಗುತ್ತೆ. ಅದ್ರ ಜೊತೆಗೆ ಆಟಿಕಳಂಜ ಅನ್ನೋವಂಥ ಒಂದು ನಮ್ಮ ಸಾಂಸ್ಕೃತಿಕವಾಗಿರುವಂಥ ಒಂದು ಕಲೆ ಇದೆ, ಜಾನಪದ ಕಲೆ. ಸೊ ಅದನ್ನು ಒಂದು ಸ್ವಲ್ಪ ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಆ ಪಾತ್ರದ ಮುಖೇನ ಆ ಒಂದು ಆಟಿಕಳಂಜ ಅನ್ನೋವಂಥ ವಿಷಯದ ಮುಖೇನ ಸಿನಿಮಾದಲ್ಲಿರುವಂಥ ಒಂದು ದುಷ್ಟಶಕ್ತಿ ಏನಿದೆ ಅಥವಾ ಒಂದು ಮಾರಿ ಏನಿದೆ, ಸೊ ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಆಟಿಕಳಂಜವನ್ನು ತುಂಬ ಚೆನ್ನಾಗಿ ಹಣಿದಿದ್ದಾರೆ ಅಂತ ಹೇಳ್ಬೋದು ಡೈರೆಕ್ಟ್ರು. ಸೊ ಒಂದು ಒಳ್ಳೆ ಮಜಾ ಕೊಡುತ್ತೆ ಅಥವಾ ಒಂದು ಒಳ್ಳೆ ಹೊಸ ವಿಷಯವನ್ನು ಈ ಸಿನಿಮಾ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಒಂದು ಹೊಸ ಕಥೆಯನ್ನು ಹೇಳ್ತಾ ಇದೆ. ನಿಮ್ಮ ಚಿತ್ರದ ಅಂದರೆ ಡೈರೆಕ್ಟರ್ ಅವ್ರಿಗೂ ಇದು ಕೂಡ ಚೊಚ್ಚಲ ಸಿನಿಮಾ, ಸಾಕಷ್ಟು ಕನಸು ನಿರೀಕ್ಷೆಗಳನ್ನೆಲ್ಲ ಇಟ್ಕೊಂಡು ಮಾಡಿದ್ದಾರೆ. ಸೊ ಅವರು ನಿಮ್ಮ ಹತ್ರ ಕತೆ ಹೇಳಬೇಕಾದ್ರೆ ಹೇಗೆ ಅನಿಸ್ತು, ಹೇಗೆ ಥ್ರಿಲ್ ಆಯಿತು? ಅದೇ ನೋಡಿ, ನಾವು ಇವಾಗ ನಾನು ತುಳುನಲ್ಲಿ ತುಂಬ ಸಿನಿಮಾಗಳು ಮಾಡಿರ್ಬೋದು, ಡಿರೆಕ್ಷನ್ ಮಾಡಿರ್ಬೋದು, ಹಿಟ್ ಆಗಿರ್ಬೋದು, ಎಲ್ಲ ಇರ್ಬೋದು. ಬಟ್ ಕನ್ನಡ ಅಂತ ಬಂದಾಗ ನಾನು ಇನ್ನು ತುಂಬ ಇಲ್ಲಿ ಪ್ರೂವ್ ಮಾಡೋದಕ್ಕೆ ತುಂಬ ಇದೆ. ಹಂಗಿರಬೇಕಾದ್ರೆ ನಮಗೂ ಈಗ ಬರೋವಂಥ ಕಥೆಗಳು ಡಿರೆಕ್ಟರ್ಗಳು ಅವರು ಹೊಸಬರೇ ಆಗಿರ್ತಾರೆ. ಬಿಕಾಸ್ ಪ್ರೂವ್ ಮಾಡಿರೋವಂಥ ಡಿರೆಕ್ಟರ್ಸು ಇನ್ನೂ ಅಂದರೆ ನಮ್ಮ ಹತ್ರ ಬರೋದಕ್ಕೆ ಇನ್ನೂ ಟೈಮ್ ಬೇಕಾಗ್ಬೋದು. ಬಿಕಾಸ್ ಅವರು ನಾವು ಇನ್ನೂ ಪ್ರೂವ್ ಮಾಡಿದ್ಮೇಲೆ ಬರ್ಬೋದೇನೋ ಗೊತ್ತಿಲ್ಲ. ಆದರೆ ಈಗ ಬರೋವಂಥ ಸ್ಕ್ರಿಪ್ಟ್ಗಳಲ್ಲಿ ನನಗಿದು ಬೆಟ್ರು ಅಂತ ಅನ್ನಿಸ್ತು. ಅಂದರೆ ಬಿಗ್ ಬಾಸ್ ಆದಮೇಲೆ ತುಂಬ ಹೊಸಬರ ಸ್ಕ್ರಿಪ್ಟ್ಗಳು ಬಂತು, ಅದರಲ್ಲಿ ಇದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಇವರ ಮೊದಲ ಸಿನಿಮಾ ಆಗಿರ್ಬೋದು, ನಮಗೊಂದು ಭಯ ಇದ್ದೇ ಇರುತ್ತೆ. ಬಿಕಾಸ್ ನಮಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಸಿನಿಮಾ ಹೆಂಗೆ ಬರುತ್ತೆ, ಹೆಂಗೆ ರಿಲೀಸ್ ಮಾಡ್ತಾರೆ, ಯಾವ ಪ್ಲ್ಯಾನ್ಗಳಿದೆ. ಸಿನಿಮಾ ಅನ್ನೋದು ಒಬ್ಬ ನಿರ್ಮಾಪಕನಿಗಾಗಲಿ ಒಬ್ಬ ನಟನಿಗಾಗಲಿ ಅದು ಒಂದು ನಂಬಿಕೆ, ನಿರ್ದೇಶಕನ ಮೇಲಿರುವಂಥ ನಂಬಿಕೆ ಸಿನಿಮಾ. ಬಿಕಾಸ್ ಅವ್ರ ಮಾತಲ್ಲಿ ಏನು ಹೇಳ್ತಾರೆ, ಸೊ ಹಿಂಗೆ ಬರುತ್ತೆ ಸರ್, ಹಿಂಗೆ ಸೀನ್ ಆಗುತ್ತೆ, ನೆಕ್ಸ್ಟ್ ಸೀನ್ ಹಿಂಗೆ ಬರುತ್ತೆ ಸರ್, ಕ್ಲೈಮ್ಯಾಕ್ಸ್ ಹಿಂಗೆ ಬರುತ್ತೆ ಸರ್, ಸೊ ಒಟ್ಟಾರೆ ಕಥೆ ಹಿಂಗಿರುತ್ತೆ ಸರ್, ಈ ಏನು ನರೇಷನ್ ಇರುತ್ತೆ ಅದನ್ನು ನಾವು ನಂಬೋದು, ಬ್ಲೈಂಡ್ಲಿ ನಂಬೋದು. ಸೊ ಓಕೆ, ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ, ಹಿಂಗೆ ಮಾಡ್ತಾರೆ, ಅದು ಆದಮೇಲೆ ಗೊತ್ತಾಗೋದು. ಆದರೆ ಅವ್ರ ಕಾನ್ಫಿಡೆನ್ಸ್ ಏನಿತ್ತು ಚಯನ್ ಶೆಟ್ಟಿ ಅವ್ರದ್ದು. ಅಂದರೆ ನಾನು ಯಾವಾಗಲೂ ಒಂದು ಸ್ಕ್ರಿಪ್ಟ್ ಬಂದಾಗ ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ, ನೋಟ್ ಮಾಡಿರ್ತೀನಿ. ಅವ್ರು ನರೇಷನ್ ಕೊಟ್ಟಾಗ ಇದೇನಕ್ಕೆ ಹಿಂಗೆ, ಇದು ಹಿಂಗೆ ಯಾಕೆ ಆಗಬಾರ್ದು, ಇದೇನಕ್ಕೆ ಹಿಂಗಾಗಿದೆ. ಆವಾಗ ನಿಮ್ಮಲ್ಲಿ ಉತ್ತರ ಇದ್ದರೆ ಅಥವಾ ನಿಮ್ಗೇನೋ ಒಂದು ಕ್ಲಾರಿಫಿಕೇಶನ್ ಇದ್ದರೆ ಖಂಡಿತ ಯು ಆರ್ ವೆರಿ ಕ್ಲಿಯರ್ ಅಬೌಟ್ ದ ಸ್ಕ್ರಿಪ್ಟ್ ಅಂತ ನಾವು ತಗೋಬೋದು. ಸೊ ನಾನೆಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ಒಂದು 2-3 ವಿಚಾರಗಳಲ್ಲಿ ಅವರು ನನ್ನ ಪಾಯಿಂಟನ್ನು ತಗೊಂಡಿರ್ಬೋದು. ಬಾಕಿ 97% ಅವ್ರ ಹತ್ರ ಉತ್ತರ ಇತ್ತು. ಸರ್ ಇದು ಹಿಂಗಾಗೋದು, ಇದು ಹಿಂಗಾಗಿದ್ದಕ್ಕೆ, ಸೊ ಇದು ಹೆಂಗೆ ಶೂಟ್ ಮಾಡ್ತೀನಿ ಅಂತ ಕೇಳಿದಾಗ ಹಿ ಹ್ಯಾಸ್ ಅ ಪ್ಲಾನ್. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಆ ಕ್ಲಾರಿಟಿ ಆಗಿದ್ರಿಂದ ನಿಮಗೆಲ್ಲ ಒಂದು ಕಡೆ ಆ ವೇವ್ ಲೆಂತ್ ಮ್ಯಾಚ್ ಆಯ್ತಾ ಅಂತ. ಮೇ ಬಿ ಅಂದರೆ ನಾನು ಮಂಗಳೂರು ಅವ್ರ ಕುಂದಾಪುರ, ಅಲ್ಲಿ 150 ಕಿಲೋಮೀಟರ್ ಅಂತರ ಇದೆ ಆದರೂ ಕೂಡ. ಬಟ್ ನಾನು ಮಂಗಳೂರಿನವನು ಆಗಿರೋದ್ರಿಂದ ನಾನು ಈ ಕತೆಗೆ ಸೆಲೆಕ್ಟ್ ಆದೆ ಅಂತ ಹೇಳ್ಬೋದು. ಬಿಕಾಸ್ ಅವರು ಕತೆ ಮಾಡಿದಾಗ ಅವ್ರಿಗೆ ಅನ್ನಿಸ್ತಂತೆ ಊರಿನವ್ರು ಇದನ್ನು ಪ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಆವಾಗ ಹೆಂಗೆ ಗೊತ್ತಿಲ್ಲ, ಅವ್ರ ತಲೆಗೆ ನನ್ನ ಒಂದು ಕ್ಯಾರೆಕ್ಟರ್ ಬಂತು, ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಐಮ್ ಲಕ್ಕಿ ಅಂತ ಅಂದ್ಕೋತೀನಿ. ಒಬ್ಬ ನಿರ್ದೇಶಕನ ತಲೆಯಲ್ಲಿ ನನ್ನ ಹೆಸರು ಬರೋ ಅಂಥದ್ದು ಅದು ನನ್ನ ಇಷ್ಟು ವರ್ಷದ ಒಂದು ಹಾರ್ಡ್ ವರ್ಕ್ಗೊಂದು ಏನೋ ಒಂದು ಪೇ ಆಫ್ ಅಂತ ಅಂದ್ಕೋತೀನಿ ನಾನು. ಸೊ ಫಸ್ಟ್ ಟೈಮ್ ಲಾಠಿ ಹಿಡಿದ್ರಿ, ಆ ಒಂದು ಕ್ಯಾಪ್ ಹಾಕಿದ್ರಿ, ಗನ್ ಹಿಡಿದ್ರಿ, ಹೇಗೆ ಅನಿಸ್ತು ಆ ಅನುಭವ? ಅಂದರೆ ಪೊಲೀಸ್ ಡ್ರೆಸ್ ಹಾಕಿದಾಗಲೇ ಅಥವಾ ಆ ಒಂದು ಕಾಸ್ಟ್ಯೂಮ್ ನಾವು ಹಾಕಿದಾಗಲೇ ನಾವು ಮಿರರಲ್ಲಿ ನೋಡಿದಾಗ ನಮಗೇನೋ ಒಂದು ವೈಬ್ ಬರುತ್ತೆ. ಬಿಕಾಸ್ ಅದು ಯಾರೇ ಹಾಕಿದ್ರು, ನೀವು ನೋಡಿ ಯಾರೇ ಹಾಕಿ ಫೋಟೋ ತೊಗೊಂಡ್ರು ಒಂದು ಪಾಸಿಟಿವ್ ವೈಬ್ ಅಂತೂ ಇದ್ದೇ ಇರುತ್ತೆ. ಒಂದು ಪೊಲೀಸ್ ಅಂತಂದಾಗಲೇ ಒಂದು ಪಾಸಿಟಿವಿಟಿ ಇದ್ದೇ ಇರುತ್ತೆ ಅಲ್ಲಿ. ಬಿಕಾಸ್ ನಮ್ಮ ಲೈಫಲ್ಲಿ ಏನೇ ಸಮಸ್ಯೆ ಆದಾಗಲೂ ಫಸ್ಟ್ ನಾವು ಫೋನ್ ಮಾಡೋದೇ ಪೊಲೀಸ್ಗೆ. ಏನಂದರೆ ಅವ್ರು ಬಂದು ಏನೋ ಒಂದು ಒಳ್ಳೇದು ಮಾಡ್ತಾರೆ ನಮಗೆ, ಅಥವಾ ಅವ್ರ ನ್ಯಾಯ ಏನು ಅಂತ ನೋಡ್ತಾರೆ ಅಂತ. ಸೊ ಆ ಕಾಸ್ಟ್ಯೂಮ್ ಹಾಕಿದಾಗ ಅಥವಾ ಫೋಟೋ ಶೂಟ್ಗಳಾದಾಗ ನನಗೆ ಅನಿಸ್ತಾ ಇತ್ತು, ಓಕೆ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ. ಓಕೆ, ಸ್ಟ್ರಿಕ್ಟ್ ಆಫೀಸರಾ ನೀವು ಹೇಗೆ ಅಂತ? ಅಂದರೆ ಹಂಗಿರ್ಬೇಕು ಅಂತ ಇದ್ದೀನಿ. ಅಂದರೆ ಕಥೆಯಲ್ಲಿ ಹೋಗ್ತಾ ಹೋಗ್ತಾ ಬೇರೆ ಬೇರೆ ರೀತಿಯ ಟ್ರೈಲರ್ ಅಲ್ಲೂ ಲಾಸ್ಟ್ ಅಲ್ಲಿ ಸ್ವಲ್ಪ ಜರಕ್ ಹೊಡಿಯುತ್ತಪ್ಪ. ಅದೇ ಅಂದರೆ ನಾನೇ ಸುಪೀರಿಯರ್ ಅಂತ ಹೇಳಕ್ಕಾಗಲ್ಲ ಈ ಸಿನಿಮಾದಲ್ಲಿ. ನನಗೂ ಇಮೋಷನಲ್ ಟ್ರಾನ್ಸ್ಫಾರ್ಮೇಷನ್ಸ್ ಆಗುತ್ತೆ. ಸೊ ಬೇರೆ ಬೇರೆ ರೀತಿಯ ಸಿಚುವೇಶನ್ಸನ್ನು ನಾನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಆ್ಯಂಡ್
ಕತೆ ಹಾಗಿದೆ ಅಂದ್ರೆ ಒಂದು ಮರ್ಡರ್ ಆಗುತ್ತೆ, ಆ ಮರ್ಡರ್ ಯಾರು ಮಾಡಿದ್ದಾರೆ ಅದ್ರ ಹಿಂದೆ ಹೋಗೋದು ಆ ಥರ ಅಲ್ಲ. ನಾರ್ಮಲ್ ಕ್ರೈಮ್ ಥ್ರಿಲ್ಲರ್ಸ್ ಹಂಗಿರುತ್ತೆ. ಬಟ್ ಇಲ್ಲಿ ಬೇರೆ ಬೇರೆ ಆಯಾಮಗಳಿರುತ್ತೆ. ಆತ್ರೇಯ ಅನ್ನೋಂತಹ ನಾನೇನು ಪಾತ್ರ ಮಾಡ್ತಾ ಇದ್ದೀನಿ, ಅದಕ್ಕೂ ಒಂದು ಬ್ಯಾಕ್ ಸ್ಟೋರಿ ಇರುತ್ತೆ, ಅದಕ್ಕೂ ಒಂದು ಕನೆಕ್ಷನ್ಸ್ ಇರುತ್ತೆ. ಸೊ ಪ್ರೆಸೆಂಟ್ ಸಿಚುವೇಶನ್ಗೂ ಅವನ ಲೈಫ್ಗೂ ಏನೋ ಒಂದು ಕನೆಕ್ಷನ್ ಇರುತ್ತೆ. ಸೊ ಸಿನಿಮಾದಲ್ಲಿ ತುಂಬಾ ವಿಚಾರಗಳು ಕನೆಕ್ಟ್ ಆಗುತ್ತೆ. ಜೊತೆಗೆ ಸಿನಿಮಾದಲ್ಲಿ ನೀವು ಗನ್ ಹಿಡಿದಕ್ಕಿಂತ ಹೆಚ್ಚಾಗಿ ನಾವು ಟ್ರೇಲರ್ ಅಲ್ಲಿ ಜಾನ್ವಿ ಅವ್ರು ಗನ್ ಹಿಡಿದಿದ್ದೀವಿ. ಸೊ ಆ ಸೀನ್ ಬಗ್ಗೆ ಹೇಳೋದ? ಅದನ್ನೇ ಹೇಳ್ತಾ ಇರ್ತಾರೆ ನಮ್ಮ ಟೀಮು, ಜರ್ನಲಿಸ್ಟ್ ಆಗಿ ಪೆನ್ ಹಿಡಿದಿದ್ರು, ಈಗ ನಾವು ಗನ್ ಹಿಡಿಸಿದ್ದೀವಿ ಸಿನಿಮಾದಲ್ಲಿ ಅಂತ ಹಿಡ್ಕೊಂಡು ಹಿಂಗೆಲ್ಲ ಮಾಡ್ತಿರ್ತೀವಿ. ಹೌದು. ಸೊ ಹಾಗಾಗಿ ಅದೊಂದು ಸ್ವಲ್ಪ ಅಭ್ಯಾಸ ಇತ್ತು. ಅದೇ ನಾನು ಯಾಕೆ ಗನ್ ಹಿಡಿತೀನಿ, ನಾವು ಜರ್ನಲಿಸ್ಟ್ ಆಗಿ ಸಾಮಾನ್ಯ ನಮ್ಮ ಹತ್ರ ಇರಲ್ಲ, ಬಟ್ ಅಲ್ಲಿ ಯಾಕಿರುತ್ತೆ ಅದನ್ನ ನೀವು ಸಿನಿಮಾದಲ್ಲೇ ನೋಡಬೇಕು. ಸೊ ಅದಕ್ಕೂ ನನಗೂ ಏನಾದರೂ ರಿಲೇಟ್ ಆಗುತ್ತಾ ಅಥವಾ ಎಮೋಷ್ನಲ್ ಕನೆಕ್ಷನ್ ನನ್ನ ಜೊತೆಗೂ ಅದು ಹೋಗುತ್ತಾ, ನನ್ನ ಮೇಲೂ ಕೂಡ ಅದು ಕತೆನ ಹೆಣ್ದಿದ್ದೀರಾ, ಅದಕ್ಕೆಲ್ಲದಕ್ಕೂ ಉತ್ತರ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ಆ ಒಂದು ಸೀನಲ್ಲಿ ನಾನು ಯಾವ ಕಾರಣಕ್ಕೆ ಗನ್ ಹಿಡ್ದಿದ್ದೀನಿ ಅಂತ ಸಿನಿಮಾದಲ್ಲೇ ನೋಡ್ಬೇಕು. ಬಟ್ ಓವರ್ ಆಲ್ ಹಿಡ್ದಿರೋದಿಲ್ಲ ಇವರೇ ಬಿಡಿ. ನಿಮ್ಗೆ ಪೆನ್ನು ಆಯುಧ ಆಗಿರುತ್ತೆ. ಸೊ ಸಿನಿಮಾದಲ್ಲಿ ನೀವು ಗನ್ ಹಿಡ್ಕೊಂಡಿದ್ದೀರಾ, ಅದೆಷ್ಟು ಟಫ್ ಅನಿಸ್ತಾ, ಹೇಗೆ ಅನಿಸ್ತಾ? ಸಮ್ಟೈಮ್ಸ್ ಈಗ ಪೆನ್ನಿಂದ ಬಾಯ್ ಬಿಡಿಲ್ಲ ಅಂದಾಗ ಗನ್ ತೋರಿಸ್ಬೇಕಾಗತ್ತಲ್ಲ. ಸೊ ಹಾಗಾಗಿ ಅಲ್ಲಿ ಆ ಸೀನ್ ಬರುತ್ತೆ. ಅದನ್ನೆಲ್ಲ ನನ್ಗೆ ಹೇಳಿದ್ರಿ, ಈ ಸೀನಲ್ಲಿ ಹೇಗೆ ಮಾಡಬೇಕು ಯಾವುದು ಅಂದರೆ. ಕೆಲವರೆಲ್ಲ ಬಾಯಿಂದ ಉತ್ತರ ಕೊಡೋದಿಲ್ಲ, ಅಂದರೆ ಮಾತಾಡಿದಾಗ ದಂಡಂ ದಶಗುಣಂ ಭವೆ ಅಂತ ಹೇಳ್ತಾರಲ್ಲ, ಆ ಒಂದು ಕಾರಣಕ್ಕೆ ಆ ಸೀನಲ್ಲಿ ಅದು ಬರುತ್ತೆ. ಸೊ ಅದಾದಮೇಲೆ ಬಾಯಿ ಬಿಡಿಸ್ತೀವ ಏನಾಗುತ್ತೆ ಎಲ್ಲದಕ್ಕೂ ಕೂಡ ನೀವು ಸಿನಿಮಾ ನೋಡಬೇಕು.